ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಡಿಜೆಹಳ್ಳಿಯಲ್ಲಿ ನಿನ್ನೆ ರಾತ್ರಿ ಓರ್ವ ಶಂಕಿತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ತಡರಾತ್ರಿ ವಿಚಾರಣೆ ನಡೆಸ್ತಾ ಇರುವಂತಹ ತಡರಾತ್ರಿವರೆಗೂ ಸಿಸಿಬಿ ಅಧಿಕಾರಿಗಳು ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆತನನ್ನ ವಶಕ್ಕೆ ಪಡೆದು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಕೂಡ ಅಲ್ಲಿ ಆಗ್ತಾ ಇದೆ. ಓರ್ವನನ್ನ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದು ನಿನ್ನೆ ರಾತ್ರಿಯಿಂದಲೇ ಆತನ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಕಲೆಕ್ಟ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಆತನಿಗೂ ಈ ಬ್ಲಾಸ್ಟ್ಗೂ ಸಂಬಂಧ ಇರಬಹುದಾ? ಸಂಬಂಧ ಇರೋದಾದ್ರೆ ಅದು ಯಾವ ರೀತಿಯಾಗಿ ಆತ ಕನೆಕ್ಟ್ ಆಗಿದ್ದಾನೆ? ಅಲ್ಲಿ ಆ ಕ್ಯಾಪ್ ಹಾಕ್ಕೊಂಡು ಬಂದಂತಹ ಆ ವ್ಯಕ್ತಿಯೇ ಈತನ, ಅಥವಾ ಆತನಿಗೆ ಸಪೋರ್ಟ್ ಮಾಡಿದ್ದಂತಹ ಬೇರೆ ಯಾವುದಾದ್ರೂ ಶಂಕಿತನನ್ನ ಅರೆಸ್ಟ್ ಮಾಡಿದ್ದಾರಾ? ಈ ಬಗ್ಗೆಯೂ ಕೂಡ ಸಂಪೂರ್ಣವಾಗಿರೋ ಮಾಹಿತಿ ಲಭ್ಯವಾಗಬೇಕಾಗಿದೆ. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ಸಿಸಿಬಿ ವಶಕ್ಕೆ ಪಡೆದಿದೆ. ಡಿಜೆಹಳ್ಳಿಯಲ್ಲಿ ನಿನ್ನೆ ರಾತ್ರಿ ಓರ್ವ ಶಂಕಿತನ ವಿಚಾರಣೆಗೆ ಒಳಪಡಿಸಲಾಯಿತು. ತಡರಾತ್ರಿವರೆಗೂ ಕೂಡ ಆತನ ವಿಚಾರಣೆ ಆಗಿದೆ. ಸೊ ಆತನನ್ನ ವಶಕ್ಕೆ ಪಡೆದು ಹೆಚ್ಚಿನ ಡೀಟೇಲ್ಸ್ ಅನ್ನ ಆತನಿಂದ ಕಲೆ ಹಾಕ್ತಿದ್ದಾರೆ ಪೊಲೀಸರು ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಈ ಬ್ಲಾಸ್ಟ್ ಏನಿದೆ ಅದು ಜನರನ್ನ ಬೆದರಿಸುವ ಸಲುವಾಗಿ ಮಾಡಿರೋದಾ, ಅಥವಾ ಜನರ ಪ್ರಾಣ ತೆಗೆಯೋಕ್ಕೋಸ್ಕರ ಮಾಡಿರೋದಾ, ಅಥವಾ ಆ ರಾಮೇಶ್ವರಂ ಕೆಫೆಯ ಹೆಸರನ್ನ ಕೆಡಿಸೋದಕ್ಕೆ ಅಥವಾ ಬಿಸ್ನೆಸ್ ಕೆಡಿಸೋದಕ್ಕೆ, ವೈಯಕ್ತಿಕ ದ್ವೇಷ ತೀರಿಸಿಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾಡಿರೋದಾ? ಸೊ ಈ ಬಗ್ಗೆ ಕೂಲಂಕುಷವಾಗಿ ಅಧಿಕಾರಿಗಳು ಕೂಡ ತನಿಖೆಯನ್ನ ನಡೆಸ್ತಾರೆ. ಆದರೆ ಏನೇ ಆದರೂ ಕೂಡ ಆ ಶಂಕಿತ ಅಥವಾ ಆ ಆರೋಪಿ ಏನಿದ್ದಾನೆ ಆತ ಉಗ್ರರ ಲಿಸ್ಟ್ಗೆ ಸೇರ್ತಾನೆ. ಯಾಕಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ವಿಧ್ವಂಸಕ ಕೃತ್ಯ ರಚನೆ ಮಾಡಿರೋರು ಎಲ್ಲರೂ ಕೂಡ ಉಗ್ರರ ಲಿಸ್ಟ್ಗೆ ಸೇರ್ತಾರೆ. ಸಾರ್ವಜನಿಕ ಆಸ್ತಿ ಪಾಸ್ತಿಯಲ್ಲಿ ಹಾನಿಯಾಗಿದ್ದಲ್ಲದೆ ಪ್ರಾಣಕ್ಕೂ ಕೂಡ ಅಪಾಯ ತರುವಂತಹ ಕೆಲಸ ಆತ ಮಾಡಿದ್ದಾನೆ. ಸೊ ಈ ಒಂದು ಬ್ಲಾಸ್ಟ್ ಏನಿದೆ, ಈ ಬ್ಲಾಸ್ಟ್ ಕೊಯಮತ್ತೂರ್ ಮಾದರಿಯ ಬ್ಲಾಸ್ಟ್ ಅಥವಾ ಮಂಗಳೂರು ಮಾದರಿಯ ಬ್ಲಾಸ್ಟ್, ಈ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇಲ್ಲಿ ಬಳಸಿರುವಂತಹ ಆ ವಸ್ತುಗಳು ಏನೆಲ್ಲ ಸಿಕ್ಕಿದಾವಲ್ಲ, ಸೊ ಅದನ್ನ ಈ ಹಿಂದೆ ಎಲ್ಲೆಲ್ಲಿ ಬಳಸಲಾಗಿತ್ತು, ಇನ್ನು ಈ ವ್ಯಕ್ತಿ ಯಾರು, ಈತನಿಗೂ ರಾಮೇಶ್ವರಂ ಕೆಫೆಗೂ ಏನಾದರೂ ದ್ವೇಷ ಇತ್ತಾ, ವೈಯಕ್ತಿಕ ದ್ವೇಷ ಏನಾದರೂ ಇತ್ತಾ, ಆ ದ್ವೇಷವನ್ನು ತೀರಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾಡಿದ್ನಾ, ಅಥವಾ ಯಾವುದಾದ್ರೂ ಸಂಘಟನೆಗಳು ಇದರಲ್ಲಿ ಭಾಗಿಯಾಗಿದ್ದಾವ, ಈ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಕಲೆ ಹಾಕೋ ಕೆಲಸ ಆಗುತ್ತೆ. ಇನ್ನು ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ 2014 ಡಿಸೆಂಬರ್ 28ರಂದು ಒಂದು ಬ್ಲಾಸ್ಟ್ ಆಗಿತ್ತು. 5 ಗಂಭೀರ ಗಾಯ ಆಗಿತ್ತು. ಅದರಲ್ಲಿ ಓರ್ವ ಮಹಿಳೆ ಸಾವನ್ನಪ್ಪಿದ್ರು. ಸೊ ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆಯಿಂದ ಆ ಕೃತ್ಯ ಆಗಿದೆ ಅನ್ನುವಂಥ ಡೀಟೇಲ್ಸ್ ಕೂಡ ಆಗ ಲಭ್ಯವಾಗಿತ್ತು. ಆದರೆ ಈಗ ಸಿಗ್ತಾ ಇರುವಂತಹ ಮಾಹಿತಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ನಿನ್ನೆ ರಾತ್ರಿನೇ ಓರ್ವನನ್ನ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ? ಆ ಕ್ಯಾಪ್ ಹಾಕೊಂಡು ಓಡಾಡ್ತಾ ಇದ್ದಂತಹ ವ್ಯಕ್ತಿನನ್ನ ಆತ ಸಭಾ, ನಾನು ಈಗಾಗಲೇ ಹೇಳಿದಂತೆ ಈಗ ಟೆರರ್ ಸಿಂಪಥೈಸರ್ಸ್ ಅಥವಾ ಈಗಾಗಲೇ ಟೆರರ್ ಸೆಲ್ಸ್ ಗಳು ಏನಿರ್ತವೆ, ಅಂದ್ರೆ ಸ್ಲೀಪರ್ ಸೆಲ್ಸ್ ಗಳು ಏನಿರ್ತವೆ, ಅವರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಕೂಡ ಮಾಡಬೇಕಾಗುತ್ತೆ. ಅಂದ್ರೆ ಸೈಮಲ್ಟೇನಿಯಸ್ಲಿ ಈ ಪ್ರಕರಣದ ತನಿಖೆ ಯಾವ ರೀತಿ ಆಗುತ್ತೋ ಅದರ ಜೊತೆಯಲ್ಲಿ ಇದರ ನೆಟ್ವರ್ಕ್ ಅನ್ನ ಭೇದಿಸುವಂತ ಕೆಲಸವನ್ನ ಕೂಡ ಮಾಡಬೇಕಾಗುತ್ತೆ. ಅಂದ್ರೆ ಅಲ್ಲಿದ್ದಂತ ವ್ಯಕ್ತಿ ಏನಿದ್ದಾನೆ ಆ ವ್ಯಕ್ತಿಯ ಹಿಂದಿರುವಂತ ಶಕ್ತಿಯನ್ನ, ಅಂದ್ರೆ ಆ ವ್ಯಕ್ತಿಯ ಹಿಂದಿರುವಂತ ಬ್ಯಾಕ್ ಗ್ರೌಂಡ್ ಅನ್ನ ಭೇದಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಈಗಾಗಲೇ 4 ವಶಕ್ಕೆ ಪಡೆದಿದ್ರು. ಆದ್ರೆ ಆತನಿಗೆ ಯಾರು ಯಾವ ಸ್ಲೀಪರ್ ಸೆಲ್ ನಿಂದ ಈ ಕಚ್ಚಾ ವಸ್ತುಗಳು ಪೂರೈಕೆ ಆಯ್ತು, ಜೊತೆಗೆ ಬ್ಯಾಕ್ ಗ್ರೌಂಡ್ ನಲ್ಲಿ ಯಾರಿದ್ದಾರೆ ಅನ್ನೋದನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಸಿಸಿಬಿ ಅಧಿಕಾರಿಗಳು ಕೂಡ ಈಗಾಗಲೇ ನಿನ್ನೆ ರಾತ್ರಿ ಡಿಜೆಹಳ್ಳಿಯಲ್ಲಿ ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆದು ಆತನ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಡಿಜೆಹಳ್ಳಿಯಲ್ಲಿ ತಡರಾತ್ರಿ ಸಿಸಿಬಿ ಅಧಿಕಾರಿಗಳು ತೆರಳಿ ಅಲ್ಲಿ ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡು ಆತನ ವಿಚಾರಣೆಯನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಓಡಾಡಿದಂತಹ ವ್ಯಕ್ತಿ ಏನಿದ್ದಾನೆ ಆ ವ್ಯಕ್ತಿಯ ಮುಖಚಹರೆ ಈಗಾಗಲೇ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿರೋದ್ರಿಂದ ಆತನ ಒಂದು ಫುಟೇಜ್ ಅನ್ನ ಇಟ್ಕೊಂಡು ಆ ಡಿಜೆಹಳ್ಳಿಯ ವ್ಯಕ್ತಿಯ ಜೊತೆಯಲ್ಲಿ ಎನ್ಕ್ವೈರಿ ಮಾಡುವಂತ, ಅಂದ್ರೆ ಆ ಡಿಜೆಹಳ್ಳಿಯ ವ್ಯಕ್ತಿಯ ಸಮ್ಮುಖದಲ್ಲಿ ಒಂದು ಮಿರರ್ ಇಮೇಜ್ ಅನ್ನ ಇಟ್ಕೊಂಡು ಅದನ್ನ ಆತನಿಗೆ ತೋರಿಸಿ ಈತ ನಿಮ್ಗೆ ಪರಿಚಯ ಇದ್ದಾನ ಅಂತ. ಯಾಕಂದ್ರೆ ಡಿಜೆಹಳ್ಳಿಯಲ್ಲಿ ಅದೇ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಅಂದ್ರೆ ಆತನ ಬ್ಯಾಕ್ ಗ್ರೌಂಡ್ ಮೇಲೂ ಕೂಡ ಸಾಕಷ್ಟು ಅನುಮಾನಗಳು ಬಂದಿರ್ತವೆ. ಹಾಗಾಗಿ ಈಗ ಸದ್ಯ ಟೆರರ್ ಸಿಂಪಥೈಸರ್ಸ್ ಹಾಗೆ ಸ್ಲೀಪರ್ ಸೆಲ್ಸ್ ಗಳನ್ನ ಶಟ್ ಡೌನ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸಿಸಿಬಿ ಅಧಿಕಾರಿಗಳು ಕೂಡ ಈಗಾಗಲೇ ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ, ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೈಮಲ್ಟೇನಿಯಸ್ ಆಗಿ ಎಲ್ಲ ಒಂದು ಪ್ರೊಸೆಸ್ಗಳು ಕೂಡ, ತನಿಖೆಯ ಎಲ್ಲ ಒಂದು ಪ್ರೊಸೆಸ್ಗಳು ಕೂಡ ಆಗ್ತಾ ಇದೆ. ಒಂದು ಕಡೆ ಆರೋಪಿಯನ್ನ ಪತ್ತೆ ಹಚ್ಚುವಂತ ಕೆಲಸಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ
ಈಗಾಗಲೇ 4 ವಶಕ್ಕೆ ಪಡೆದುಕೊಂಡಿದ್ದಾರೆ. ಆ 4 ಹೊರತುಪಡಿಸಿದ್ರೆ ಅವರ ಹಿಂದೆ ಅಂದ್ರೆ ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿರುವಂತಹ ವ್ಯಕ್ತಿಯ ಹಿಂದೆ ಯಾರಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಥವಾ ಅದನ್ನ ತಿಳಿದುಕೊಳ್ಳೋದಕ್ಕೆ ಈಗಾಗಲೇ ಆತ ಡಿಜೆಹಳ್ಳಿಯಲ್ಲಿ ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡು ಆತನ ವಿಚಾರಣೆಯನ್ನು ಮಾಡಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಆತನ ಬ್ಯಾಕ್ ಗ್ರೌಂಡ್ ಹಾಗೆ ಇಲ್ಲಿದ್ದಂತ ಆರೋಪಿಗೂ ಆತನಿಗೂ ಏನಾದ್ರೂ ಸಂಬಂಧ ಇದೆಯಾ, ಜೊತೆಗೆ ಯಾವತ್ತಾದ್ರೂ ಮೀಟ್ ಆಗಿದ್ರಾ ಅಥವಾ ಭೇಟಿ ಆಗಿದ್ರಾ, ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡುವಂತ ಕೆಲಸಗಳು ಆಗ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ಸಿಸಿಬಿ ಅಧಿಕಾರಿಗಳು ಓರ್ವನನ್ನ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸಭಾ ರೈಟ್ ಸಂದೇಶ್, ಹಾಗೆ ಸಂಪರ್ಕದಲ್ಲಿರಿ. ಗ್ರೌಂಡ್ ಇಂದ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಿ ಡೀಟೇಲ್ಸ್ ನೀಡ್ತಾ ಇರಿ. ಸೊ ದೃಶ್ಯದಲ್ಲಿ ಗಮನಿಸಬಹುದು ರಾಮೇಶ್ವರಂ ಕೆಫೆ. ಆದರೆ ಬಿಜೆಪಿಯವರ ಒಂದು ಆರೋಪ ಅಂದರೆ ಯಾವಾಗ ಮಾಸ್ಕ್ ಪರ ಘೋಷಣೆ ಕೂಗಿದ ನಂತರ ಈ ಬ್ಲಾಸ್ಟ್ ಆಗುತ್ತೆ ನೋಡಿ ಇದಕ್ಕೆ ನಾನು ಹೇಳದ್ನಲ್ಲ, ಈಗ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಉಪಮುಖ್ಯಮಂತ್ರಿ ಎಲ್ಲರೂ ಭೇಟಿ ಹೋಗಿದ್ದಾರೆ, ಸ್ಥಳಕ್ಕೆ ಹೋಗಿದ್ದಾರೆ, ನೋಡಿದ್ದಾರೆ. ಪೊಲೀಸರು ಅದರ ಬಗ್ಗೆ ಸಂಪೂರ್ಣ ತನಿಖೆ ಮಾಡ್ತಾ ಇದ್ದಾರೆ. ಉದ್ದೇಶ ಏನು, ಯಾರು ಮಾಡಿದ್ರು, ಯಾವ ಕಾರಣಕ್ಕೋಸ್ಕರ ಮಾಡಿದ್ರು, ಇದರ ಹಿನ್ನೆಲೆ ಯಾರು ಎಲ್ಲ ತಿಳ್ಕೊಂಡು ಅದರ ಮೇಲೆ ಕ್ರಮ ಆಗಲೇಬೇಕು ಅಲ್ವಾ. ಈಗ ಅದರ ಬಗ್ಗೆ ನಾನು ಇನ್ನೇನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಇದಕ್ಕೆ ಯಾರಾದರೂ ಬೆಂಬಲ ಕೊಡೋಕ್ಕೆ ಸಾಧ್ಯ ಇದೆಯಾ? ಬೆಂಬಲ ಕೊಡೋಕ್ಕೆ ಸಾಧ್ಯ ಇದೆ ಹೇಳಿ? ಬೆಂಬಲ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಇದನ್ನು ನಾವು ಖಂಡಿತವಾಗಿಯೂ ಏನು ಕಾನೂನು ಪ್ರಕಾರ ಕ್ರಮ ತಗೊಳ್ಳೋಣ. ಇಂಥ ಘಟನೆಗಳಾದಾಗ ನಾವೆಲ್ಲರೂ ಇದನ್ನು ಒಂದಾಗಿ ಎದುರಿಸಬೇಕು. ಇದನ್ನು ನಾವು ಬೇರೆ ರೀತಿಯಲ್ಲಿ ಅದನ್ನು ಪ್ರಚೋದನೆ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಆ ಕಾರಣದಿಂದ ಈ ಘಟನೆಗೆ ಯಾರು ಕಾರಣ, ಇದಕ್ಕೆ ಮುಖ್ಯ ಕಾರಣಕರ್ತರು ಯಾರು, ಇದರ ಖಂಡಿತವಾಗಿಯೂ ಕಾನೂನು ಪ್ರಕಾರ ಕ್ರಮಗಳು ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಹಿಂದೆ ಮುಂದೆ ನೋಡೋದಿಲ್ಲ. ಯಾಕೆ ಬೇರೆ ಹಿಂದಿನ ಸರ್ಕಾರಗಳಿದ್ದಾಗಲೂ ಕೂಡ ಅನೇಕ ಘಟನೆಗಳು ನಡೆದಿದೆ ಅಲ್ವಾ. ಮೋದಿಯವ್ರ ಸರ್ಕಾರ ಇದ್ದಾಗಲೂ ಎಷ್ಟು ಘಟನೆಗಳ, ಪುಲ್ವಾಮಾ ಯಾರ ಸರ್ಕಾರ ಇತ್ತು? 40 ಜನ ಯೋಧರು 150 kg RDX ತೊಗೊಂಡೋಗಿ, ಅದು ಆರ್ಮಿ ಇರುವಂಥ ಭದ್ರತಾ ಸ್ಥಳದಲ್ಲಿ 150 kg RDX ಎಲ್ಲಿಂದ ಹೋಯಿತು? ಯಾರ ಸರ್ಕಾರ ಇತ್ತು? ಯಾರು ಆಡಳಿತ ಅವಾಗ ಜಮ್ಮು ಕಾಶ್ಮೀರಲ್ಲಿತ್ತು? ಕೇಂದ್ರದ ಆಡಳಿತ ಇತ್ತು ಅವಾಗ ಅಲ್ವಾ. ಸೊ ಅದಕ್ಕೆ ನಾನು ಹೇಳುವಂಥದ್ದು, ನಾನು ಊಹಾಪೋಹ ಹೋಗಲ್ಲ. ಸುಮ್ಮನೆ ನಾವು ಪ್ರಚೋದನೆ ಕೊಟ್ಟು ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ನಾವು ಏನೇನೋ ಹೇಳೋಕ್ಕೆ ಹೋಗಬಾರ್ದು. ಇದು ಯಾರೋ ಮಾಡಿದ್ದಾರೆ, ಇದರ ಹಿನ್ನೆಲೆ ಏನು, ಯಾರು ಮಾಡಿಸಿದ್ರು. ಈಗ ಹಿಂದೆ ಹೇಳಿದ್ನಲ್ಲ, ಪಾಕಿಸ್ತಾನ ಫ್ಲಾಗನ್ನು ಹಾರಿಸಿದವರು ಶ್ರೀರಾಮ್ ಸೇನೆ. ಯಾಕೆ ಮಾಡಿದ್ರಾಗ? ಗಲಾಟೆ ಆಗಲಿ, ಗಲಭೆ ಆಗಲಿ, ಕೋಮು ವೈಷಮ್ಯ ಬೆಳೀಲಿ ಅಂತಲೇ ಮಾಡಿದ್ರು ಅವರು. ಆದರೆ ಅದನ್ನು ನೇರವಾಗಿ ಮುಸಲ್ಮಾನರ ಮೇಲೇ ಅದನ್ನು ಆರೋಪ ಬರೋ ಥರ ಅವರ ಉದ್ದೇಶ ಇತ್ತು. ಅದು ಅವರೇ ಸಿಕ್ಬಿದ್ರು. ಸೊ ಈ ದೇಶದಲ್ಲಿ ಏನೇನಾಗುತ್ತೆ ನಾವು ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಸ್ವಲ್ಪ ಅದನ್ನು ಗಂಭೀರವಾಗಿ ಯೋಚನೆ ಮಾಡಿ ನಿಷ್ಪಕ್ಷಪಾತವಾಗಿ ನಡ್ಕೊಂಡ್ರೆ ತೊಂದರೆ ಇಲ್ಲ. ನಾವು ಯಾವಾಗ ಪಕ್ಷಪಾತ ಮಾಡೋಕ್ಕೆ ಹೋಗ್ತೀವಿ, ಯಾರನ್ನೋ ಓಲೈಸಕ್ಕೆ ಹೋಗ್ತೀವಿ, ಯಾರೋ ಪರ ನಿಲ್ಲಕ್ಕೆ ಹೋಗ್ತೀವಿ, ಆವಾಗಲೂ ತೊಂದರೆ ಆಗೋದು. ಇದ್ರ ಬಗ್ಗೆ ಯಾರಿಗೂ ಕೂಡ ರಕ್ಷಣೆ ಮಾಡುವಂಥ 1% 0.0% ಇಲ್ಲ. ಅದು ಎವಿಡೆನ್ಸ್ ಮೇಲೆ ತಾನೇ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅದು ಎಲ್ಲ CCTV ಬೇರೆ ಎಲ್ಲ ನೋಡಿ ಯಾರನ್ನ ಸಿಕ್ಬಿದ್ರೆ ಅವನ್ನ ಹಿಡಿದಾಕ್ತಾರೆ. BJP ಮಾಡೋದೆಲ್ಲ ರಾಜಕೀಯ ಲಾಭಕ್ಕೆ. ರಾಮ ಮಂದಿರ ನಿರ್ಮಾಣ ಮಾಡಿದ್ದು ಕೂಡ ಅದು ಧಾರ್ಮಿಕವಾಗಲ್ಲ, ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾರೆ ಅಲ್ವಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.